ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ 10ನೇ ತರಗತಿ ಗದ್ಯ ಪಾಠ ಭಾಗ್ಯಶಿಲ್ಪಿಗಳು ಈ ಪಾಠದ ಬಗ್ಗೆ ತಿಳ್ಕೊತಾ ಇದ್ದೀವಿ. ನಿನ್ನೆಯ ಪಾಠದ ವಿಚಾರಗಳನ್ನು ಪುನರ್ಮನನ ಮಾಡಿಕೊಂಡು ಉಳಿದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ಭಾಗ್ಯಶಿಲ್ಪಿಗಳು ಪಾಠಭಾಗವನ್ನು DS ಜಯಪ್ಪಗೌಡ ಅವರು ಬರೆದಿರ್ತಕ್ಕಂಥ DS ಜಯಪ್ಪಗೌಡ ಅವರ ಲೇಖಕರ ಪರಿಚಯವನ್ನ ತಿಳ್ಕೊಂಡು ಮಕ್ಕಳೇ, ಈ ಪಾಠದಿಂದ ನಮಗೆ ಸಿಗುವಂತಹ ಆಶಯ ಭಾವಗಳು ಜೊತೆಗೆ ಪ್ರವೇಶ, ಈ ಭಾಗ್ಯಶಿಲ್ಪಿಗಳಲ್ಲಿ ಇಬ್ಬರು ವ್ಯಕ್ತಿಗಳ ವಿಚಾರವನ್ನ ನಾವು ತಿಳ್ಕೊತಾ ಇದ್ದೇವೆ. ಮೊದಲನೆಯದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಒಡೆಯರ ರಾಜಸಂತತಿಯ 24ನೆಯ ರಾಜರಾಗಿ ನೇಮಕ ಆಗ್ತಾರೆ ಅಥವಾ ಆ ಒಂದು ರಾಜರಾಗ್ತಾರೆ. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ಇರುತ್ತೆ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು 1995ರಲ್ಲಿಯೇ ಪಟ್ಟಾಭಿಷಿಕ್ತರಾದರೂ ಕೂಡ ಆಗ ಅವರಿಗೆ ಕೇವಲ 10 ವರ್ಷಗಳಿದ್ದರಿಂದ ಅವರ ತಾಯಿ ವಾಣಿ ವಿಲಾಸ ಅವರು ರಿಜೆಂಟರ್ ಆಗಿ ಕೆಲಸವನ್ನ ಅಥವಾ ಆಡಳಿತವ ನಿರ್ವಹಣೆಯನ್ನ ಮಾಡಿದ್ರು ಅಂತಕ್ಕಂತಹ ವಿಚಾರ. ಅದಾದ್ಮೇಲೆ ಅವರ ವಿದ್ಯಾಭ್ಯಾಸ ಜೊತೆಗೆ ಆಡಳಿತದ ಬಗ್ಗೆ ತರಬೇತಿಗಳನ್ನ ಪಡ್ಕೊಂಡಾದ್ಮೇಲೆ ಇವರು ರಾಜ್ಯಭಾರವನ್ನ ಪೂರ್ಣವಾಗಿ ವಹಿಸಿಕೊಂಡು ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದರು. ಇವರು ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಮೈಸೂರಿಗೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಗ್ತದೆ. ಯಾಕಪ್ಪ ಅಂದ್ರೆ 1902 ಆಗಸ್ಟ್ 8ನೇ ತಾರೀಕು ಮೈಸೂರು ರಾಜ್ಯದ ನೇರ ಉಸ್ತುವಾರಿಯನ್ನ ವಹಿಸಿಕೊಂಡಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಸಂದರ್ಭದಲ್ಲಿ ದಿವಾನರಾಗಿದ್ದಂತಹ ಕೆ ಶೇಷಾದ್ರಿ ಇವರಿಬ್ಬರ ಸಹಕಾರದಿಂದ ಮೈಸೂರು ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣುತ್ತೆ. ಮೈಸೂರು ರಾಜ್ಯದ ಒಡೆಯರಾಗಿರ್ತಕ್ಕಂತಹ ಇವರು ಭಾರತದಲ್ಲಿಯೇ ಒಂದು ಮಾದರಿ ಸಂಸ್ಥಾನವನ್ನಾಗಿ ಮೈಸೂರನ್ನ ಪರಿವರ್ತಿಸ್ತಾರೆ. ಹಾಗಾಗಿ ಈ ಒಂದು ಮೈಸೂರು ಸಾಮ್ರಾಜ್ಯಕ್ಕೆ, ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಸಿಗುತ್ತೆ. ಇದಾದ್ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸುಮನೆತನದವರಾಗಿದ್ದರೂ ಕೂಡ ಇವರು ಜನತೆಯ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆ ಅವರ ಪರವಾಗಿತ್ತು, ಜನರ ಪರವಾಗಿತ್ತು, ಜನರ ಅವರ ಪರವಾಗಿತ್ತು ಅಂತಕ್ಕಂತಹ ವಿಚಾರ ತಿಳಿದು ಬಂದಿದೆ. ಇವರು ಒಂದು ತಂದಂತಹ ಕಾಯ್ದೆಗಳು, ಕಾನೂನುಗಳು ಹೇಗಿದ್ವು, ಮೊದಲು ಇವರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸ್ತಾರೆ. ಅದಾದ್ಮೇಲೆ ನ್ಯಾಯ ವಿಧೇಯಕ ಸಭೆ. ನಿನ್ನೆ ನಾವು ಪ್ರಜಾಪ್ರತಿನಿಧಿ ಸಭೆಯ ಬಗ್ಗೆ ತಿಳ್ಕೊಂಡಿದ್ವು. ಇವತ್ತು ಅದರ ಉಳಿದ ಭಾಗವನ್ನ ತಿಳ್ಕೊಳ್ಳೋಣ. ನ್ಯಾಯ ವಿಧಾಯಕ ಸಭೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸಹ ಸ್ಥಾಪಿಸಿದರು. ಇದರ ಸದಸ್ಯ ಸಂಖ್ಯೆ 50. ಇದರಲ್ಲಿ ಜನರಿಂದ ಆಯ್ಕೆಯಾದವರು 22 ಸದಸ್ಯರು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತು.
ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಆ ಸಭೆಯ ಅಂತಿಮ ಅನುಮತಿ ಅಗತ್ಯವಾಗಿತ್ತು. ಈ ಸಭೆ ಸರ್ಕಾರದ ಖರ್ಚನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತು. ಈಗಲೂ ಕೂಡ ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಂಬ 3 ವಿಧದ ಸಭೆಗಳಿದೆ. ಶಾಸಕಾಂಗಗಳು ಶಾಸನಗಳನ್ನು ರೂಪಿಸ್ತವೆ. ಅದೇ ರೀತಿ ನ್ಯಾಯ ವಿಧೇಯಕ ಸಭೆಯು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನ್ಯಾಯ ವಿಧೇಯಕ ಸಭೆಯನ್ನ ಎಷ್ಟಲ್ಲಿ ಸ್ಥಾಪಿಸಿದ್ರು ಅಂದ್ರೆ 1907ರಲ್ಲಿ ಪ್ರಾರಂಭಿಸಿದರು. 1907ರಲ್ಲಿ ಪ್ರಾರಂಭಿಸಿದಂತಹ ಸಭೆ ನ್ಯಾಯ ವಿಧಾಯಕ ಸಭೆ. ಇದರ ಸದಸ್ಯರ ಸಂಖ್ಯೆ, ನ್ಯಾಯ ವಿಧಾಯಕ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? 50 ಮಂದಿ. ಈ 50 ಜನ ಸದಸ್ಯರಲ್ಲಿ 22 ಸದಸ್ಯರು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು. ಅಂದ್ರೆ 22 ಸದಸ್ಯರು ಜನರಿಂದ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಗಳಾಗಿರ್ತಿದ್ರು. 50 ಜನದಲ್ಲಿ 22 ಜನ. ಇನ್ನ ಉಳಿದಂತೆ ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ, ಮೇಲ್ಮನೆ ಅಂದ್ರೆ ನಮ್ಗೆ ಗೊತ್ತು ಮಕ್ಕಳೇ, ವಿಧಾನ ಪರಿಷತ್ತಿನ ರೀತಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ಒಂದು ಸಂಸ್ಥೆ. ಈ ನ್ಯಾಯ ವಿಧೇಯಕ ಸಭೆಯಲ್ಲಿ 50 ಜನ ಸದಸ್ಯರನ್ನ ಒಳಗೊಂಡಂತಹ ಒಂದು ಸದಸ್ಯ ಸಂಖ್ಯೆ. ಈ ನ್ಯಾಯ ವಿಧೇಯಕ ಸಭೆ 2 ಬಾರಿ ನಡೀತಿತ್ತು. ಒಂದು ಜೂನ್ ಮತ್ತೆ ಇನ್ನೊಂದು ಡಿಸೆಂಬರ್ ತಿಂಗಳಲ್ಲಿ. ಈ ಸಭೆ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು ಮಕ್ಕಳೇ. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಈ ಸಭೆಗೆ ಇತ್ತು. ಮೇಲ್ಗಡೆ ನೀವು ನೋಡಿದರೆ ಪ್ರಜಾಪ್ರತಿನಿಧಿ ಸಭೆ. ಆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಎಲ್ಲ ವಿಚಾರಗಳನ್ನ ವಿಮರ್ಶಿಸುವ ಅಧಿಕಾರ ನ್ಯಾಯ ವಿಧೇಯಕ ಸಭೆಗೆ ಇತ್ತು. ಅದರ ಜೊತೆಗೆ ಆ ಒಂದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ತೆಗೆದುಕೊಂಡಂತಹ ಕಾನೂನುಗಳನ್ನ ಜಾರಿಗೊಳಿಸಬೇಕಾದ್ರೆ ಈ ಒಂದು ನ್ಯಾಯ ವಿಧೇಯಕ ಸಭೆ ಅನುಮತಿ ಅಗತ್ಯವಾಗಿ ಇರ್ತಿತ್ತು. ಅದರ ಜೊತೆಗೆ ಆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳಿಂದ ಹೆಚ್ಚು ಖರ್ಚುಗಳಾಗ್ತಕ್ಕಂತಹ ಒಂದು ವಿಚಾರ ಕಂಡು ಬಂದ್ರೆ ಆ ಸರ್ಕಾರದ ಖರ್ಚನ್ನ ಕಡಿಮೆ ಮಾಡುವಂತಹ ಅಧಿಕಾರ ಸಹ ಈ ನ್ಯಾಯ ವಿಧೇಯಕ ಸಭೆಗೆ ಇತ್ತು. ನೋಡಿ ಮಕ್ಕಳು, ಇವತ್ತು ಯಾವ ರೀತಿಯಾದಂತಹ ನಮ್ಮ ಒಂದು ಸರ್ಕಾರಗಳು ಮಾಡ್ಕೊಂಡಿದ್ದವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ವ್ಯವಸ್ಥೆಗಳನ್ನ, ಅದೇ ರೀತಿಯ ವ್ಯವಸ್ಥೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಇತ್ತು. ಏನೇನು ಕೊಡುಗೆಗಳನ್ನು ಕೊಟ್ಟರು ಇವರು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳೇನು ಹೇಳ್ತಾರೆ ಮಕ್ಕಳೇ? ಪ್ರಶ್ನೆ ಗಮನಿಸಿ. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು. ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯೆ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದರು. ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದರು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು. ಮಕ್ಕಳೇ, ಇವರ ಕೊಡುಗೆಯನ್ನ ಎಷ್ಟು ಹೇಳಿದ್ರು ಕೂಡ ಸಾಲ. ಸ್ಥಳೀಯ ಸಂಸ್ಥೆ ನೋಡಿ, ಕಾರ್ಯನಿರ್ವಹಿಸಬೇಕು ಅಂದ್ರೆ ಸ್ಥಳೀಯ ಮಟ್ಟದಿಂದನೇ ಪ್ರಾರಂಭ ಆಗ್ಬೇಕು ಮಕ್ಕಳೇ. ಎಲ್ಲೋ ಒಂದು ರಾಜ್ಯದ ಒಂದು ಭಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ಥಳೀಯ ಸಂಸ್ಥೆಗಳನ್ನ ರಚಿಸ್ತಾರೆ, ಆಡಳಿತವನ್ನ ವಿಕೇಂದ್ರೀಕರಣಗೊಳಿಸ್ತಾರೆ. ಆ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟಂತಹ ಕೊಡುಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ. ನಗರ ಪಾಲಿಕೆಗಳು ಮತ್ತು ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದರು. ನೋಡಿ, ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ನಗರಗಳಲ್ಲಿ ನಗರ ಪಾಲಿಕೆ, ಇವು ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದ ಸ್ಥಳೀಯ ಮಟ್ಟದಲ್ಲೇ.
ಇವರ ಕಾಲದಲ್ಲಿ ನೋಡಿ, ಇವು ಯಾವ್ಯಾವ ಕ್ಷೇತ್ರಗಳು ಸ್ವಯಂ ಕ್ಷೇತ್ರಗಳಾದವು, ಆಡಳಿತ ಕ್ಷೇತ್ರಗಳಾದವು ಅಂತ ಪ್ರಶ್ನೆ ಬರ್ತದೆ ಮಕ್ಕಳೇ, ಗಮನಿಸಿ. ಗ್ರಾಮ ನಿರ್ಮಲೀಕರಣ, ಗ್ರಾಮದ ಸ್ವಚ್ಛತೆ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ. ಇಷ್ಟು ಒಂದು ಕಾರ್ಯಗಳು ಅಥವಾ ಇಷ್ಟು ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ. ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದಂತಹ ಒಂದು ಕೊಡುಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ ಮಕ್ಕಳೇ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂದ್ರೆ ಮುಂದಾಳು. ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಕರೀತಾರೆ. ಅಂದ್ರೆ ಆ ಸಾಮಾಜಿಕ ಕಾನೂನುಗಳಿಗೆ ಮುಂದಾಳಾಗಿ ಕೆಲಸವನ್ನು ನಿರ್ವಹಿಸಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದರ ಜೊತೆಗೆ ಇವತ್ತು ನಾವು ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಉಳ್ಳವರಾಗಿದ್ದೀವಿ. ಅವತ್ತಿನ ಕಾಲದಲ್ಲಿಯೇ ಕನ್ನಡ ಭಾಷೆಯ ಉಳಿವಿಗಾಗಿ, ಅದರ ಪ್ರಚಾರಕ್ಕಾಗಿ, ಅದರ ಸಮೃದ್ಧಿಗಾಗಿ ಇವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದ್ರು. ಯಾರು ನೋಡಿ ಮಕ್ಕಳೇ, ನಿಮಗೆ ತುಂಬಾ ವಿಚಾರ ಗೊತ್ತಿರಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗೆ ಕಾರಣೀಭೂತರಾದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದಾದ್ಮೇಲೆ ಏನ್ ಕೊಡುಗೆಗಳು ಕೊಟ್ಟರು ನೋಡಿ, ಇದೆಲ್ಲವೂ ಕೂಡ ಸ್ವಯಂ ಆಡಳಿತ ಕ್ಷೇತ್ರಗಳನ್ನಾಗಿ ಮಾಡಿದ್ರು. ಸ್ಥಳೀಯ ಸಂಸ್ಥೆಗಳಿಂದ ಆಡಳಿತದ ವಿಕೇಂದ್ರೀಕರಣ ಮಾಡಿ ಆ ಆಡಳಿತಕ್ಕೆ ಅನುವು ಮಾಡಿಕೊಟ್ರು. ಜೊತೆಗೆ ಸಾಮಾಜಿಕ ಕಾನೂನುಗಳನ್ನು ಹರಿಕಾರನಾಗಿ ಮುಂದೆ ನಿಂತುಕೊಂಡು ಕೆಲಸ ಮಾಡಿದ್ರು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪದ ಅಭಿವೃದ್ಧಿಗೂ ಕೂಡ ಒತ್ತು ಕೊಟ್ಟರು. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪಿಸಿದರು. ಮೈಸೂರು ಅರಸೀಕೆರೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಚಿಕ್ಕಜಾಜೂರು, ಚಿತ್ರದುರ್ಗ, ನಂಜನಗೂಡು, ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಆನಂದಪುರ ಈ ಎಲ್ಲ ರೈಲು ಮಾರ್ಗಗಳನ್ನು 1931ರ ವೇಳೆಗೆ ಪೂರೈಸಲಾಯಿತು. ನೋಡಿ ಮಕ್ಕಳೇ, ಸಾರಿಗೆ ಸಂಪರ್ಕಕ್ಕಿಂತ ಸುಲಭವಾದ ಒಂದು ಮಾರ್ಗ ರೈಲು ಮಾರ್ಗಗಳು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನರು ಹೋಗ್ಲಿಕ್ಕೆ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಮೂರಿದೆ ಮಕ್ಕಳು. ವಿಮಾನದ ಮೂಲಕ, ಇನ್ನೊಂದು ಬಸ್ಸು ಅಥವಾ ವಾಹನಗಳ ಮೂಲಕ, ಇನ್ನೊಂದು ರೈಲುಗಳ ಮೂಲಕ. ರೈಲುಗಳು ನಮಗೆ ಕಡಿಮೆ ಬೆಲೆಯಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕೆ, ಪ್ರಯಾಣವನ್ನು ಬೆಳೆಸಲಿಕ್ಕೆ ಅನುವನ್ನು ಮಾಡಿಕೊಡ್ತಕ್ಕಂತಹ ಸುಲಭವಾದಂತಹ ವಿಧಾನ. ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಡಿಮೆ, ಮತ್ತೆ ರಸ್ತೆಗಳು ಮತ್ತೆ ಮತ್ತೆ ಮಾಡುವಂತಹ ಅಗತ್ಯತೆ ಕೂಡ ಇಲ್ಲಿ ಇರೋದಿಲ್ಲ. ಮೈಸೂರು ಅರಸೀಕೆರೆ ನೋಡಿ ಮಕ್ಕಳೇ, ಮೈಸೂರಿನಿಂದ ಅರಸೀಕೆರೆಗೆ ಬರಬೇಕು ಅಂದ್ರೆ ರೈಲು ಮಾರ್ಗದಲ್ಲಾಗಿದ್ರೆ ಮೈಸೂರಿಂದ ಬೆಂಗಳೂರು ಹೋಗಿ ಬೆಂಗಳೂರಿಂದ ಅರಸೀಕೆರೆಗೆ ಬರುವಂತಹ ಸ್ಥಿತಿ ಇತ್ತು ರೈಲು. ಆದರೆ ನೇರವಾಗಿ ಮೈಸೂರಿನಿಂದ ಮೈಸೂರು, KR ನಗರ, ಹೊಳೆನರಸೀಪುರ, ಹಾಸನ, ಅರಸೀಕೆರೆಗೆ ಹೊಸ ರೈಲು ಮಾರ್ಗವನ್ನು ಸ್ಥಾಪಿಸಿದಂತಹ ಕೀರ್ತಿ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ. ಹಾಗೆಯೇ ಬೆಂಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಮಾರ್ಗ ಇರಲಿಲ್ಲ, ಅದರ ಹೊಸ ಮಾರ್ಗವನ್ನು ಸ್ಥಾಪನೆ ಮಾಡಿ. ಚಿಕ್ಕಜಾಜೂರು, ಚಿತ್ರದುರ್ಗ, ಹೀಗೆ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗುವಂತ ರೈಲು ಮಾರ್ಗ ಇತ್ತು. ಆದರೆ ಚಿಕ್ಕಜಾಜೂರಿನಿಂದ ಚಿತ್ರದುರ್ಗಕ್ಕೆ ಮಾರ್ಗ ಇರಲಿಲ್ಲ. ಮತ್ತೆ ಆ ಚಿಕ್ಕಜಾಜೂರಿನಿಂದ ಚಿತ್ರದುರ್ಗದ ಮಾರ್ಗವನ್ನ ಸ್ಥಾಪಿಸಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ನಂಜನಗೂಡು, ಚಾಮರಾಜನಗರ ನೋಡಿ ಮಕ್ಕಳೇ, ಮೈಸೂರಿನಿಂದ ನಂಜನಗೂಡಿನವರೆಗೆ ರೈಲು ಮಾರ್ಗ ಇತ್ತು. ಆ ನಂಜನಗೂಡಿನಿಂದ ರಾಜ್ಯದವರೆಗೆ ಆ ರೈಲು ಮಾರ್ಗದ ವಿಸ್ತರಣೆಯನ್ನ ಮಾಡ್ತಾರೆ. ಹಾಗೆಯೇ ತರೀಕೆರೆ, ಶಿವಮೊಗ್ಗ, ಮೈಸೂರು ಭಾಗಕ್ಕೆ ಹೇಗೆ ಮಾಡಿದ್ರ ಅದೇ ರೀತಿ ಇಲ್ಲಿ ತರೀಕೆರೆವರೆಗೆ ಮಾತ್ರ ಇತ್ತು. ತರೀಕೆರೆಯಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಆನಂದಪುರದವರೆಗೂ ಕೂಡ ರೈಲು ಮಾರ್ಗಗಳನ್ನ 1931ರ ವೇಳೆಗೆ ಪೂರೈಸಲಾಯಿತು. ಇದರ ಕೊಡುಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ ಮಕ್ಕಳೇ. ನೀವೆಲ್ಲರೂ ಇವತ್ತು ಅಚ್ಚರಿಯಿಂದ ಯಾವುದೇ ವಿಚಾರಗಳನ್ನು ತಿಳಿದು ನೋಡ್ತಾ ಇದ್ರೆ ಇವತ್ತೆಲ್ಲದಕ್ಕೂ ದೇಶ ಮುಂದುವರೆದಿರ್ತಕ್ಕಂತಹ
ರಾಷ್ಟ್ರ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭಿಸಿದರು. ಇದು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. 1900ರಲ್ಲಿ ಶಿವನ ಸಮುದ್ರ ಬಳಿ ಇರ್ತಕ್ಕಂತಹ ಕಾವೇರಿ ನದಿ, ಆ ಕಾವೇರಿ ನದಿಯಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭಿಸಿದಂತಹ ಕೊಡುಗೆ, ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ. ಇದು ಭಾರತದ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆ. ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆ ಸ್ಥಾಪನೆಯಾದದ್ದು ಭಾರತದ ಶಿವನ ಸಮುದ್ರದಲ್ಲಿ. ಅದು ಕಾವೇರಿ ನದಿಗೆ ಸ್ಥಾಪಿಸಿದಂತಹ ಒಂದು ಕೇಂದ್ರ ಮಕ್ಕಳೇ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭಿಸಿದಂತಹ ಕೀರ್ತಿಯು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ. ಇದು ಏಷ್ಯಾ ಖಂಡದಲ್ಲಿ ಮೊದಲ ವಿದ್ಯುತ್ ಯೋಜನೆ. ಇವತ್ತೆಲ್ಲ ನಾವು ಲೈಟ್ ಅನ್ನು ಉಳಿಸ್ತಾ ಇದ್ದೀವಿ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. 1907ರಲ್ಲಿ ವಾಣಿ ವಿಲಾಸ ಸಾಗರ, ಮಾರಿ ಕಣಿವೆ ಅಂತ ಕರಿತೀವಲ್ಲ ಮಕ್ಕಳೇ, ಅದನ್ನ ಕಟ್ಟಿಸಿದಂಥವ್ರು ಕೂಡ, ಅದರ ಕೀರ್ತಿ ಕೂಡ ಸಲ್ಲತಕ್ಕಂಥದ್ದು ಯಾರಿಗೆ? ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. ಅದೇ ರೀತಿಯಾಗಿ 1911ರಲ್ಲಿ ಕೃಷ್ಣರಾಜ ಸಾಗರ, ಇಷ್ಟು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. 1900ರಲ್ಲಿ ಶಿವನ ಸಮುದ್ರದ ಬಳಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ. ಸಾವಿರದ 1907ರಲ್ಲಿ ವಾಣಿ ವಿಲಾಸ ಸಾಗರ, 1911ರಲ್ಲಿ ಕೃಷ್ಣರಾಜ ಸಾಗರ. ನೋಡಿ ಮಕ್ಕಳೇ, ಕೃಷಿಗೋಸ್ಕರ ಮತ್ತೆ ದೇಶದ ಒಳಿತಿಗೋಸ್ಕರ ಅನೇಕ ಯೋಜನೆಗಳನ್ನು ತಂದು ಆ ಒಂದು ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಪೂರ್ಣಗೊಳಿಸಿದಂತಹ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ. ಈ ಒಂದು ಕೊಡುಗೆಗಳು ಅವರು ಕೊಟ್ಟಂತಹ ಕೊಡುಗೆಗಳು. ಅದಾದ್ಮೇಲೆ ಏನೇನನ್ನು ಜಾರಿಗೆ ತಂದರು? ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯಿತು. ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಕೀರ್ತಿ ನಾಲ್ವಡಿಯವರಿಗೆ ಸಲ್ಲುತ್ತದೆ. 270 ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಿದವು. ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತ. 1906ರಲ್ಲಿ ಸಹಕಾರ ಸಂಘವನ್ನು ಸ್ಥಾಪಿಸಲಾಯಿತು. ಎಷ್ಟು ಕೊಡುಗೆಗಳನ್ನು ನೀಡಿದರೆ ನೋಡಿ ಮಕ್ಕಳು. ಇವತ್ತು ಕೂಡ ನಾವು ಉಚಿತ ಶಿಕ್ಷಣ, ಕಡ್ಡಾಯ ಶಿಕ್ಷಣ ಅಂತ ಹೇಳ್ತೀವಿ. ಅಂತಹ ಕಾಯ್ದೆಗಳನ್ನ, ಅಂತಹ ಕೊಡುಗೆಗಳನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ. ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಮಕ್ಕಳೇ, ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ. ಇದನ್ನು ಸ್ಥಾಪಿಸಿದಂತಹ ಕೀರ್ತಿ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ. ಜೊತೆಗೆ 270 ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭಗೊಂಡವು ಇವರ ಕಾಲದಲ್ಲಿ. ವಾಣಿಜ್ಯ ಕ್ಷೇತ್ರ, ವ್ಯಾಪಾರ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸೋದಕ್ಕೋಸ್ಕರ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡೋದು. ಮೈಸೂರು ಕಡೆ ಹೋದ್ರೆ ಮಕ್ಕಳೇ, ಮೈಸೂರು ಬ್ಯಾಂಕ್ ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದಂತಹ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತದೆ. ಅದರ ಜೊತೆಗೆ 1906ರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಿದ್ರು. ಸಹಕಾರ ಸಂಘಗಳಿಂದ ಅನೇಕ ವಿಧವಾದ ಕೊಡುಗೆಗಳು ಸಿಗ್ತದೆ ಮಕ್ಕಳು. ಕೃಷಿಗೆ ಬಹಳಷ್ಟು ಸಹಕಾರವನ್ನು ನೀಡತಕ್ಕಂತಹ ಸಂಘಗಳಿದೆ. ಆ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿಸಿದಂತಹ ಕೀರ್ತಿ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ. ನೋಡಿ ಮುಂದಿನದು ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು. ನೋಡಿ ಮತ್ತೆ ನ್ಯಾಯ ವಿಧೇಯಕ ಸಭೆ, ಪ್ರಜಾ
ಪ್ರಜಾಪ್ರತಿನಿಧಿ ಸಭೆ, ಕೊಡುಗೆ, ಇವರು ಜಾರಿ ಮಾಡಿದಂತಹ ಸಾಮಾಜಿಕ ಕಾನೂನುಗಳು. ಇದು ಚೆನ್ನಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಕಾನೂನುಗಳು ಮುಖ್ಯ ಮಕ್ಕಳೇ. ಸಾವಿರದ 1909ರಲ್ಲಿ ದೇವದಾಸಿ ಪದ್ಧತಿ ನಿಷೇಧ, 1910ರಲ್ಲಿ ಬಸವಿ ಪದ್ಧತಿ ರದ್ದತಿ, ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆ, 1936ರಲ್ಲಿ ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ, ವಿಧವಾ ಮರು ವಿವಾಹ ಕಾಯ್ದೆ, ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ, 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ, 1919ರಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ, ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು. 1909ರಲ್ಲಿ ದೇವದಾಸಿ ಪದ್ಧತಿ ನಿಷೇಧ, 1910 ಬಸವಿ ಪದ್ಧತಿ ರದ್ದತಿ, ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆ, 1936ರಲ್ಲಿ ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ, ವಿಧವಾ ಮರು ವಿವಾಹ ಕಾಯ್ದೆ, ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ, 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆ ನಿಷೇಧ, 1919 ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ, 1927ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು, 1905ರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ, 1913 ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ, 1918 ಗ್ರಾಮ ಪಂಚಾಯಿತಿಗಳ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಮತ್ತೆ ಎಷ್ಟೊಂದು ಕಾನೂನುಗಳು, ಎಷ್ಟೊಂದು ಮೂಢನಂಬಿಕೆಗಳು, ಎಷ್ಟೊಂದು ಬೇಡದ ಆಚರಣೆಗಳು ನಮ್ಮ ಕರ್ನಾಟಕದಲ್ಲಿದ್ದೋ ಅದೆಲ್ಲವನ್ನ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಅನೇಕ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಇವರು ಜಾರಿಗೆ ಮಾಡಿದಂತಹ ಸಾಮಾಜಿಕ ಕಾನೂನು ನೋಡಿ, ಮನೆಗಲ್ಲ ಇದು, ಸಾಮಾಜಿಕ ಕಾನೂನುಗಳು. ಸಾವಿರದ 1909 ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ ಮಕ್ಕಳೇ. 1909 ದೇವದಾಸಿ ಪದ್ಧತಿ. ದೇವದಾಸಿ ಪದ್ಧತಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮುಂಚೂಣಿಯಲ್ಲಿತ್ತು ಮಕ್ಕಳೇ. ಅದನ್ನ ನಿರ್ಮೂಲನೆಯನ್ನು ಮಾಡೋದಕ್ಕೋಸ್ಕರ ದೇವದಾಸಿ ಪದ್ಧತಿಯನ್ನ ಜಾರಿಗೆ ತಂದು 1910ರಲ್ಲಿ ಬಸವಿ ಪದ್ಧತಿ ರದ್ದತಿ. ಇದು ಕೂಡ ಒಂದು ಕೆಟ್ಟ ಪದ್ಧತಿ, ಸ್ತ್ರೀಯರಿಗೆ ಮಾಡಿದಂತಹ, ಸ್ತ್ರೀ ಶೋಷಣೆಯ ಮಾಡಿದಂತಹ ಒಂದು ಪದ್ಧತಿ, ಅದನ್ನು ರದ್ದು ಮಾಡಿದ್ರು. ಇನ್ನೊಂದು ಗೆಜ್ಜೆ ಪೂಜೆ ಪದ್ಧತಿ ಕೂಡ ಇತ್ತು, ಅದನ್ನು ಕೂಡ ಸಂಪೂರ್ಣ ನಿರ್ಮೂಲನೆ ಮಾಡುವಂತಹ ಕಾನೂನನ್ನು 1910ರಲ್ಲಿ ತಂದರು. 1936ರಲ್ಲಿ ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ, ವೇಶ್ಯಾವೃತ್ತಿಯನ್ನ ತಡೆಗಟ್ಟೋದಕ್ಕೋಸ್ಕರ ಕಾನೂನನ್ನ ತಂದು 1936ರಲ್ಲಿ. ಜೊತೆಗೆ ವಿಧವಾ ಮರು ವಿವಾಹ ಕಾಯ್ದೆ. ಮಕ್ಕಳೇ, ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗ್ತಿದ್ದು, ಗಂಡ ತೀರೋದ್ರೆ ಅವರು ಗಂಡನ ಜೊತೆಯಲ್ಲಿ ಸತಿ ಸಹಗಮನವನ್ನು ಕೂಡ ಮಾಡುವಂತಹ ಪದ್ಧತಿ ಇತ್ತು ನಮ್ಮಲ್ಲಿ. ಆ ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡಿ ಮರು ವಿವಾಹ ಕಾಯ್ದೆಗಳನ್ನು ಜಾರಿಗೆ ತಂದರು. ಹಾಗೆ ಏನಾದರೂ ಗಂಡ ಸತ್ತರೆ ಅಥವಾ ಹೆಂಡತಿ ಸತ್ತರೆ ಮರು ವಿವಾಹ ಆಗತಕ್ಕಂತಹ ಒಂದು ಪದ್ಧತಿ. ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ. ನೋಡಿ ಮತ್ತೆ 1936ರಲ್ಲಿಯೇ
ಸ್ತ್ರೀಯರಿಗೂ ಕೂಡ ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರ್ತಾರೆ. ಮುಂಚೆ ಬರೀ ಪುರುಷ ಪ್ರಧಾನ ಶಿಕ್ಷಣ ಇತ್ತು, ಆದರೆ ಇವರು ಸ್ತ್ರೀ ಪುರುಷರಿಬ್ಬರಿಗೂ ಸಮಾನ ಎನ್ನುವ ಒಂದು ಸಮಾನರು ಎನ್ನುವುದನ್ನು ಮನಗಂಡಂತಹ ಇವರು 1936ರಲ್ಲಿ ಸ್ತ್ರೀಯರಿಗೂ ಕೂಡ ಶಿಕ್ಷಣ ಕಡ್ಡಾಯ ಅಂತಕ್ಕಂಥದ್ದನ್ನ ಜಾರಿಗೆ ತರ್ತಾರೆ. ಅದೇ ರೀತಿ 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿಯ ಪರಿಗಣನೆ ನಿಷೇಧ. ಮುಂಚೆ ಯಾವುದಾದ್ರೂ ಶಾಲೆಗೆ ಸೇರಬೇಕು ಅಂದ್ರೆ ಜಾತಿಯ ಆಧಾರದ ಮೇಲೆ ಪ್ರವೇಶ ಇತ್ತು, ಆದರೆ ಅದರಲ್ಲಿ ಉನ್ನತ ಜಾತಿಗಳಿಗೆ ಅಥವಾ ಶ್ರೇಷ್ಠ ಜಾತಿಗಳು ಅಂತ ಕರ್ಕೊಂಡಿರ್ತಕ್ಕಂತಹ ಕೆಲವು ಜಾತಿಗಳಿಗೆ ಮಾತ್ರ ಶಿಕ್ಷಣ ದೊರೀತಾ ಇತ್ತು. ಇವರು 1914ರಲ್ಲಿ ಯಾವುದೇ ವಿದ್ಯಾರ್ಥಿ ಶಾಲೆಗೆ ಸೇರ್ಕೋಬೇಕು ಅಂದ್ರೆ ಜಾತಿಯನ್ನು ಪರಿಗಣಿಸುವಂತಿಲ್ಲ ಅಂತಕ್ಕಂತಹ ಕಾನೂನನ್ನು ಜಾರಿಗೆ ತರ್ತಾರೆ. ಮಕ್ಕಳೇ, 1919ರಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕನ್ನೇ ಪಡೆಯುವುದಿಲ್ಲ. ಹಾಗೆ ಉಚಿತ ಶಿಕ್ಷಣ ಅಂದರೆ ಶುಲ್ಕ ಕಟ್ಟುವ ಹಾಗಿಲ್ಲ ಮಕ್ಕಳು. ಹಾಗಾಗಿ ಶುಲ್ಕವನ್ನು ನಿಷೇಧ ಮಾಡುವಂತಹ ಅಥವಾ ಶುಲ್ಕವನ್ನು ತೆಗೆದುಕೊಳ್ಳದೇ ಇರುವ ಹಾಗೆ ರದ್ದು ಮಾಡುವಂತಹ ಒಂದು ಕಾನೂನನ್ನ 1919ರಲ್ಲಿ ಇವರು ಜಾರಿಗೆ ತರ್ತಾರೆ. ಅದೇ ರೀತಿಯಾಗಿ ಇದು ದೊಡ್ಡ ಕಾಯ್ದೆ ಮತ್ತೆ 1927ರಲ್ಲಿ ಸ್ತ್ರೀಯರಿಗೂ ಕೂಡ ಮೊಟ್ಟ ಮೊದಲ ಬಾರಿಗೆ ನೋಡಿ, ಅಲ್ಲಿಯವರೆಗೆ ಸ್ತ್ರೀಯರು ಮತದಾನದ ಹಕ್ಕನ್ನೇ ಪಡ್ಕೊಂಡಿರಲಿಲ್ಲ. ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಿಕ್ಕೆ ಇವರ ಮತ ಪರಿಗಣನೆ ಆಗ್ತಿರಲಿಲ್ಲ. ಕೇವಲ ಪುರುಷರಷ್ಟೇ ಮತದಾನವನ್ನ ಮಾಡ್ತಿದ್ರು. ಆದರೆ 1927ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ತ್ರೀಯರಿಗೂ ಕೂಡ ಮತದಾನದ ಹಕ್ಕನ್ನ ಕೊಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಅವರಿಗೆ ಮತದಾನದ ಹಕ್ಕಿನ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅಲ್ಲಿನಿಂದ ಸ್ತ್ರೀಯರಿಗೂ ಕೂಡ ಮತದಾನಕ್ಕೆ ಅವಕಾಶ ದೊರೆಯುತ್ತದೆ. ಅದೇ ರೀತಿ 1905ರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ನಿಧಿ, ಕಾರ್ಮಿಕರಿಗೋಸ್ಕರ ಪರಿಹಾರವನ್ನು ನೀಡತಕ್ಕಂತಹ ಒಂದು ಕಾಯ್ದೆಯನ್ನ ಇವರು ಜಾರಿಗೆ ತರ್ತಾರೆ. ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ ಅಥವಾ ಕಾನೂನು ಅಂತ ಹೇಳ್ತೀವಿ. ಅದೇ ರೀತಿ 1913ರಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ, ಇದನ್ನು ಕೂಡ ಜಾರಿಗೆ ತರ್ತಾರೆ. ಅದರ ಜೊತೆಗೆ 1918ರಲ್ಲಿ ಗ್ರಾಮ ಪಂಚಾಯಿತಿಗಳ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ತರದ ಕೊಡುಗೆಗಳನ್ನು ನೀಡಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಾವು ಯಾವತ್ತಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿನಿತ್ಯ ಸ್ಮರಿಸಬೇಕಾಗ್ತದೆ. ಹಾಗಾಗಿ ಇವರನ್ನ ಸಾಮಾಜಿಕ ಕಾನೂನುಗಳ ಹರಿಕಾರ, ಸಮಾಜದ ಮುಂದಾಳು, ಸಮಾಜದ ಭಾಗ್ಯಶಿಲ್ಪಿ, ಹೀಗೆ ಹಲವಾರು ರೀತಿಯ ಹೆಸರುಗಳಿಂದ ನಾವು ಇವರನ್ನ ಕರೀತಾ ಇದ್ದೇವೆ. ಇನ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇವತ್ತು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ವಿಚಾರಗಳನ್ನ ತಿಳ್ಕೊತಾ ಇದ್ವಿ ಮಕ್ಕಳೇ. ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪಾಠ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅಂತಕ್ಕಂತಹ ವಿಚಾರಗಳನ್ನ ನಾವು ಪರಿಶೀಲಿಸುವುದಕ್ಕೋಸ್ಕರ ಒಂದೆರಡು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ. ಆ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡಬೇಕಾಗ್ತದೆ. ಸಮಾಜಕ್ಕೋಸ್ಕರ ನ್ಯಾಯ ವಿಧೇಯಕ ಸಭೆಯನ್ನ ಪ್ರಾರಂಭಿಸ್ತಾರೆ ಅಥವಾ ಸ್ಥಾಪಿಸ್ತಾರೆ. ನ್ಯಾಯ ವಿಧೇಯಕ ಸಭೆಯನ್ನ ಎಂದು ಸ್ಥಾಪಿಸಿದರು? ಎಷ್ಟರಲ್ಲಿ ಸ್ಥಾಪಿಸ್ತಾರೆ ನ್ಯಾಯ ವಿಧೇಯಕ ಸಭೆಯನ್ನ? ಹೇಳಿ ಮಕ್ಕಳು. ನ್ಯಾಯ ವಿಧೇಯಕ ಸಭೆಯನ್ನು ಎಂದು ಪ್ರಾರಂಭಿಸಿದರು? ಹೇಳಿ.
1907ರಲ್ಲಿ ನ್ಯಾಯ ವಿಧೇಯಕ ಸಭೆಯನ್ನ ಸ್ಥಾಪಿಸ್ತಾರೆ. ಅದೇ ರೀತಿಯಾಗಿ ಮಕ್ಕಳೇ ಮೈಸೂರು ಸಂಸ್ಥಾನದಲ್ಲಿ ಸ್ವಯಂ ಆಡಳಿತ ಕ್ಷೇತ್ರಗಳನ್ನಾಗಿ ಮಾಡಿದಂತಹ ಕ್ಷೇತ್ರಗಳು ಯಾವ್ಯಾವ ಕ್ಷೇತ್ರಗಳನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ವಯಂ ಆಡಳಿತ ಕ್ಷೇತ್ರಗಳನ್ನಾಗಿ ಸ್ಥಾಪಿಸ್ತಾರೆ ಅಥವಾ ಕ್ಷೇತ್ರಗಳನ್ನಾಗಿ ಮಾಡ್ತಾರೆ? ಒಂದು ಹೇಳಿ, ನೆನಪಲ್ಲಿದೆಯಲ್ಲ? ಎಸ್, ಗ್ರಾಮ ನಿರ್ಮಲೀಕರಣ. ಎರಡನೇದು ವೈದ್ಯ ಸಹಾಯ. ಮೂರನೇದು ವಿದ್ಯಾ ಪ್ರಚಾರ. ನಾಲ್ಕನೇದು ನೀರಿನ ಸೌಕರ್ಯ. ಐದನೇದು ಪ್ರಯಾಣ ಸೌಲಭ್ಯಗಳು. ಈ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ. ಯಾರ ಕಾಲದಲ್ಲಿ? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲ. ಒಂದು ಪ್ರಶ್ನೆ, ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಪ್ರಾರಂಭಿಸಿದವರು ನಾಲ್ವಡಿ ಕೃಷ್ಣರಾಜ. ಈ ಜಲವಿದ್ಯುತ್ ಕೇಂದ್ರವನ್ನ ಎಂದು ಸ್ಥಾಪಿಸಿದರು? ಎಸ್, ಹೇಳಿ, ನೆನಪಲ್ಲಿದೆ ಅಲ್ವಾ? 1900ರಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಇದು ಏಷ್ಯಾದಲ್ಲಿಯ ಮೊಟ್ಟ ಮೊದಲ ಜಲವಿದ್ಯುತ್ ಕೇಂದ್ರ ಆಗ್ತದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ತುಂಬಾ ಕಾನೂನುಗಳನ್ನು ಜಾರಿಗೆ ತರ್ತಾರೆ ಮಕ್ಕಳೇ. ಅವೆಲ್ಲವನ್ನ ನೀವು ಪಟ್ಟಿ ಮಾಡ್ಕೊಳ್ಳಿ. ನಿಮಗೆ ಒಂದು ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತಕ್ಕಂತಹ ಪ್ರಶ್ನೆಯನ್ನು ನೀವು ಗೃಹ ಪಾಠದಲ್ಲಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.